ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೋಡ್ಬೋದು ನನ್ನ ಮಗನ ಬರ್ತಡೇಗೆ ಯಾವ ಥರ ಡೆಕೋರೇಷನ್ ಮಾಡಿದ್ದೀವಿ ಅಂತ. ಸಿಂಪಲ್ಲಾಗೆ ಮಾಡಿದ್ದೀವಿ, ತುಂಬ ಗ್ರ್ಯಾಂಡೆಲ್ಲ ಏನಿಲ್ಲ. ಬಲೂನ್ಸ್ ಕಟ್ಟಿ ಮಾಡಿದ್ದೀವಿ. ಯಾವಾಗೂ ಇದಕ್ಕಿಂತ ಜಾಸ್ತಿ ಮಾಡ್ತಿದ್ವಿ, ಇದು ಸ್ವಲ್ಪ ಕಡಿಮೆ. ಯಾಕಂದರೆ ಯಾರೂ ಬರ್ತಿಲ್ಲ, ಅದಕ್ಕೋಸ್ಕರ ನಾವು ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ ಅಷ್ಟೇ ಆಗಿರೋದ್ರಿಂದ ಸಿಂಪಲಾಗೆ ಮಾಡೋಣ ಅಂತೇಳಿ ಮಾಡ್ತಿದ್ದೀವಿ. ಇದೆಲ್ಲ ಫೋಟೋಸ್ ಎಲ್ಲ ನಮ್ಮ ಮನೆಯವರು ಅದೇ ಪ್ರಿಂಟ್ ತಗೊಬಂದು ಕಟ್ ಮಾಡಿ ಅಂಟಿಸಿದ್ದಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ನನ್ನ ಮಗ ಶುಕ್ರವಾರನೇ ಆಲ್ರೆಡಿ ಸ್ಕೂಲಲ್ಲೆಲ್ಲ ಚಾಕ್ಲೇಟ್ ಕೊಟ್ಬಿಟ್ಟಿದ್ದ. ಯಾಕಂದರೆ ಸಂಡೇ ಹಾಲಿಡೇ ಇರೋದ್ರಿಂದ ಸಮ್ಮರ್ ಹಾಲಿಡೇಸ್ ಬಂದುಬಿಟ್ಟಿದೆ ಅವನಿಗೆ. ಆದ್ದರಿಂದ ಸ್ಕೂಲಲ್ಲೆಲ್ಲ ಚಾಕ್ಲೇಟ್ ಕೊಡ್ತಿದ್ದೇನೆ. ನೋಡ್ಬೋದು, ನಾನು ನಿಮ್ಗೆ ಅದನ್ನು ತೋರಿಸ್ತಿದ್ದೀನಿ. ಸ್ವಲ್ಪ ಬೇಗನೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ, ಯಾಕಂದರೆ ಬಂದಿರೋರ್ಗೂ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ನನ್ನ ಮಗನಿಗೂ ಅರ್ಜೆಂಟ್ ಆಗಿದೆ ಕೇಕ್ ಕಟ್ ಮಾಡೋದಕ್ಕೆ, ಅದಕ್ಕೋಸ್ಕರ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು.
ಕೇಕೆಲ್ಲ ಕಟ್ ಮಾಡಿದ್ದಾಯಿತು, ಒಬ್ರಿಗೊಬ್ರು ತಿನ್ನಿಸ್ಕೊಂಡಿದ್ದು ಆಯಿತು. ಈಗೆಲ್ಲ ಮಕ್ಕಳೆಲ್ಲ ಕೂತ್ಕೊಂಡು ಕೇಕ್ ತಿಂತ ನೋಡ್ಬೋದು. ಎಷ್ಟು ಚಿಕ್ಕ ಹುಡುಗಿ ಐತೆ ಅಲ್ಲಿ. ನನ್ನ ಮಗ ಅಂತೂ ಇನ್ನೂ ಕಾಯ್ತಾವ್ನು, ಇನ್ನೂ ಸ್ವಲ್ಪ ಕೇಕ್ ಕೊಡ್ತಾರೇನೋ ತಿನ್ನೋಣ ಅಂತ. ಅವನಿಗೆಲ್ಲ ನಮಗೂ ಅನ್ನಿಸ್ತಿದ್ದೆ ಕೇಕಿಂದ ಸ್ವಲ್ಪ ತಿನ್ನಬೇಕು ಅಂತ. ಅದೇನು ತಿಂತದ ಇದು ನೋಡ್ಬೋದು. ಗಿಫ್ಟು ಇದು ಮನೆ ಒಂದು ಬಂದಿದೆ, ನಮ್ಮ ಮನೆಯವ್ರ ಫ್ರೆಂಡ್ ತಂದು ಕೊಟ್ಟಿದ್ದು. ಮತ್ತು ಇನ್ನೂ ಕಾರೆಲ್ಲ ಬಂದಿದೆ, ತೋರಿಸ್ತೀನಿ ನಾನು ನಿಮಗೆ ಲಾಸ್ಟಲ್ಲಿ. ಎಲ್ಲ ಚೆನ್ನಾಗಿದೆ, ಗಿಫ್ಟ್ ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ಇವ್ರು ಇಟ್ಕೋಬೇಕಲ್ವಾ, ಒಂದು ದಿವಸ ಇಟ್ಕೊತಾರೆ ಮತ್ತೆ ಎಲ್ಲ ಎತ್ತಿ ಬಿಸಾಕ್ತಾರೆ. ಅದಕ್ಕೋಸ್ಕರ ಒಂದು ಮಾತ್ರ ಕೊಟ್ಟು ಇನ್ನೊಂದು ಮಿಕ್ಕಿದೆಲ್ಲ ಎತ್ತಿ ಮೇಲೆ ಇಡ್ತಾರೆ ನಮ್ಮ ಮನೆಯವರು. ನೋಡಿ ಇವೆರಡೂ ಮತ್ತೆ ಜೋಡಿಸೋದು. ನೋಡ್ಬೋದು ಇದಿಷ್ಟು ಬಂದಿರೋ ಗಿಫ್ಟ್ಸು. ಎಕ್ಸಾಮ್ ಪ್ಯಾಡು ನೋಡಿ ಅಲ್ಲಿ ಹಿಂದೆ ಇದೆ, ಎಕ್ಸಾಮ್ ಆಗೋಗಿದೆ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಅದರಿಂದ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ.